ಇದೇ ಜುಲೈ 22ರಿಂದ ಆಗಸ್ಟ್ 12ರವರೆಗೆ ಸಂಸತ್ ಬಜೆಟ್ ಅಧಿವೇಶನ ನಡೆಯಲಿತ್ತು. ಮೋದಿ ನೇತೃತ್ವದ ಕೇಂದ್ರ 3ನೇ ಅವಧಿಯ ಮೊದಲ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸುತ್ತಿದೆ. ಇದೇ ಜುಲೈ 23ರಂದು ಸಂಸತ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ. ಈ ಮೂಲಕ ಸತತ 7 ಕೇಂದ್ರ ಬಜೆಟ್ ಮಂಡಿಸಿದ ಖ್ಯಾತಿ ನಿರ್ಮಲಾ ಪಾಲಾಗಲಿದೆ. ಈ ಹಿಂದೆ ಮೊರಾರ್ಜಿ ದೇಸಾಯಿ ಅವರು ಸತತ 6 ಬಾರಿ ಬಜೆಟ್ ಮಂಡಿಸಿ ದಾಖಲೆ ಹೊಂದಿದ್ರು. ಅಯೋಧ್ಯೆ ರೀತಿಯಲ್ಲಿ ಗುಜರಾತ್ನಲ್ಲೂ ಕಾಂಗ್ರೆಸ್ ಬಿಜೆಪಿಯನ್ನ ಸೋಲಿಸಲಿದೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ನಿನ್ನೆ ಅಹಮದಾಬಾದ್ನಲ್ಲಿ ಪಕ್ಷದ ಕಾರ್ಯಕರ್ತರ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ರಾಹುಲ್, ಬಿಜೆಪಿ ನಮಗೆ ಬೆದರಿಕೆ ಹಾಕುವ ಮೂಲಕ ಮತ್ತು ನಮ್ಮ ಕಚೇರಿಗೆ ಹಾನಿ ಮಾಡುವ ಮೂಲಕ ಸವಾಲು ಹಾಕಿದ್ದಾರೆ. ನಮ್ಮ ಕಚೇರಿಗೆ ಹಾನಿ ಮಾಡದಂತೆ ನಾವು ನಿಮ್ಮ ಸರ್ಕಾರವನ್ನು ತೆಗೆಯಲು ಹೊರಟಿದ್ದೇವೆ ಎಂದರು. ಆಮ್ ಆದ್ಮಿ ಪಕ್ಷದ ಸತ್ಯೇಂದ್ರ ಜೈನ್ ವಿರುದ್ಧ ಲಂಚ ಆರೋಪದ ಕೇಸ್ ತನಿಖೆಗೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಅನುಮತಿ ನೀಡಿದ್ದಾರೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಅಧಿಕಾರಿಯೊಬ್ಬರಿಂದ 7 ಕೋಟಿ ರೂಪಾಯಿ ಲಂಚ ಸ್ವೀಕರಿಸಿದ ಆರೋಪ ಸತ್ಯೇಂದ್ರ ಜೈನ್ ವಿರುದ್ಧ ಇದ್ದು, ಭ್ರಷ್ಟಾಚಾರ ನಿಗ್ರಹ ದಳ ಈ ಕೇಸ್ನ ತನಿಖೆ ನಡೆಸಲಿದೆ. ಗುಜರಾತ್ನ ಸೂರತ್ನಲ್ಲಿ 6 ಅಂತಸ್ತಿನ ವಸತಿ ಕಟ್ಟಡ ಕುಸಿದಿದ್ದು, ಓರ್ವ ಮೃತಪಟ್ಟು ಹಲವರು ಅವಶೇಷಗಳಡಿ ಸಿಲುಕಿದ್ದಾರೆ. ಸದ್ಯ ಓರ್ವನ ಮೃತದೇಹ ಹೊರತೆಗೆಯುವ ಜೊತೆಗೆ ಅವಶೇಷಗಳಡಿ ಸಿಲುಕಿದ ಓರ್ವ ಮಹಿಳೆಯನ್ನ ರಕ್ಷಿಸಲಾಗಿದೆ. ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕಟ್ಟಡದಲ್ಲಿ 4ರಿಂದ 5 ಫ್ಲಾಟ್ಗಳಲ್ಲಿ ಜನರಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ಓರ್ವನ ಶವ ಹೊರತೆಗೆಯಲಾಗಿದ್ದು, ಇನ್ನೂ 4ರಿಂದ 5 ಮಂದಿ ಅವಶೇಷಗಳ ಅಡಿ ಸಿಲುಕಿದ್ದಾರೆ ಎಂದು ಶಂಕಿಸಲಾಗಿದೆ. ಲಂಡನ್ನಲ್ಲಿ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ಗೆ ಅದ್ದೂರಿ ಗೌರವ ನೀಡಲಾಗಿದೆ. ಶತಮಾನದ ಇತಿಹಾಸ ಇರೋ ವಿಂಬ್ಲೆಂಡನ್ ಟೆನ್ನಿಸ್ ಟೂರ್ನಿ ನಡೆಯುವ ವಿಂಬ್ಲೆಂಡನ್ ಸೆಂಟರ್ ಕೋರ್ಟ್ಗೆ ಸಚಿನ್ ತೆಂಡೂಲ್ಕರ್ ಅತಿಥಿಯಾಗಿ ಭೇಟಿ ನೀಡಿದರು. ಈ ವೇಳೆ ಇಂಗ್ಲೆಂಡ್ ತಂಡದ ಕೆಲ ಕ್ರಿಕೆಟಿಗರು ಹಾಗೂ ಪ್ರೇಕ್ಷಕರು ಸಚಿನ್ಗೆ ಚಪ್ಪಾಳೆ ಮೂಲಕ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಟಿ20 ಕ್ರಿಕೆಟ್ನ ಇತಿಹಾಸದಲ್ಲೇ ಭಾರತದ ವಿರುದ್ಧ ಕಡಿಮೆ ರನ್ ಸಿಡಿಸಿದ ಜಿಂಬಾಬ್ವೆ ಇದಕ್ಕಿಂತಲೂ ಅತಿ ಕಡಿಮೆ ರನ್ನಿಂದ ಟೀಮ್ ಇಂಡಿಯಾವನ್ನ ಸೋಲಿಸಿದೆ. 115 ರನ್ ಗುರಿ ನೀಡಿದ್ದ ಜಿಂಬಾಬ್ವೆ ಕೇವಲ 102 ರನ್ಗಳಿಗೆ ಟೀಮ್ ಇಂಡಿಯಾವನ್ನ ಆಲ್ಔಟ್ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಅದ್ಭುತ ಸಾಧನೆ ತೋರುವ ಮೂಲಕ ಸರಣಿ ಶ್ರೇಷ್ಠ ಪ್ರಶಸ್ತಿ ಗೆದ್ದು ಬೀಗಿದ ಯಾಕರ್ ಕಿಂಗ್ ಜಸ್ಪ್ರೀತ್ ಬುಮ್ರಾ ತಮ್ಮ ಪ್ರಶಸ್ತಿಯನ್ನ ತಾಯಿಗೆ ನೀಡಿದ್ದಾರೆ. ಮೆಡಲ್ ತಾಯಿ ಕುರುಳಿಗೆ ಹಾಕಿ ಟ್ರೋಫಿ ನೀಡಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಟಿ20 ವಿಶ್ವಕಪ್ ಗೆದ್ದ ಬಳಿಕ ತವರು ರಾಜ್ಯ ಪಂಜಾಬ್ಗೆ ಮರಳಿದ ಅರ್ಶ್ದೀಪ್ಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಪೋಷಕರು, ಸಂಬಂಧಿಕರು, ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಹಾರ ಹಾಕಿ ಪಟಾಕಿ ಸಿಡಿಸಿ ಸ್ವಾಗತಿಸಲಾಗಿದೆ.